ನಿಮ್ಗೆ ಗೊತ್ತಿರ್ಬೇಕು, ಗರ್ಗದ ಮಡಿವಾಳಜ್ಜ ಮಠದಾಗ ಗರ್ಗದಾಗ ಕುಂತಾಗ ಸಿದ್ಧಾರೂಢರು ಹೋಗಕ್ಕೆ ತಯಾರಾದಾರಂತ. ಸಿದ್ಧಾರೂಢರು ಎಲ್ಲಿಗಂತಂದ್ರೆ ಗರ್ಗಕ್ಕೆ ಹೋಗು ನಡಿಯೋ, ಭಾಳ ವರ್ಷ ಆಯಿತು ಗರ್ಗದ ಮಡಿವಾಳ ಅಜ್ಜನ ನೋಡಿಲ್ಲ ನಾವು, ಒಂದು ಸಾರಿ ಹೋಗಿ ಬರೋ ನಡಿಯಪ್ಪ ಅಂತ ತಿಳ್ಕೊಂಡು ಅಲ್ಲಿದ್ದ ಶಿಷ್ಯನ ಗಿರ್ಮಲ್ಲಪ್ಪ ಯಾರೋ ಇದ್ರಂತ ಸಿದ್ಧಾರ್ಢ ಅಜ್ಜನ ತೆಕ್ಕ. ಸಿದ್ಧಾರ್ಢಪ್ಪ ನಡಿಪ ಗರ್ಗಕ್ಕೆ ಹೋಗುನಂತ ತಿಳ್ಕೊಂಡು ಹುಬ್ಬಳ್ಳಿಯಾಗ ತಯಾರಾಗ್ಯಾರ. ಹುಬ್ಬಳ್ಳಿಯಾಗ ಸಿದ್ಧಾರ್ಢರು ಗರ್ಗಕ್ಕೆ ಹೋಗ್ಬೇಕಂತ ಸಂಕಲ್ಪ ಮಾಡಿ ತಯಾರಾದರು. ಏನು ಫೋನ್ ಇಲ್ಲ, ಏನು ಟೆಲಿಫೋನ್ ಇಲ್ಲ, ಟೆಲಿಗ್ರಾಮ್ ಇಲ್ಲ, ಏನು ಪತ್ರ ಹಾಕಿಲ್ಲ, ಏನೂ ಇಲ್ಲ. ಸುಮ್ಮ ಸಡನ್ಲಿ ಇದ್ದಕ್ಕಿದ್ದಂಗೆ ಎದ್ದು ಗರ್ಗಕ್ಕೆ ಹೋಗೋಣಂತ ಇವ್ರು ಇಲ್ಲಿ ಹುಬ್ಬಳ್ಳಿಯಾಗ ಸಿದ್ಧಾರ್ಢರು ಸಂಕಲ್ಪ ಮಾಡ್ಯಾರ. ಗರ್ಗದ ಮಡಿವಾಳಜ್ಜ ತಡಗತ್ ಎದ್ದ ಗಂಟ್ಯಾ ಹೇಳೋ, ಗಂಟ್ಯಾ ಹೇಳೋ ಅಂದ್ರೆ, ಗಂಟ್ಯ ಅಂದ್ರೆ ಗರ್ಗದ ಮಡಿವಾಳ ಅಪ್ಪಜ್ಜನ ಶಿಷ್ಯ ಅವ. ಏ ಗಂಟ್ಯಾ ಹೇಳೋ ಅಂತಂದಾಗ ಅವ ಅಂದ, ಯಾಕ್ರಿ ಅಜ್ಜ, ಯಾಕ್ರಿ ಅಪ್ಪ ಅಂತಂದಾಗ, ಇಲ್ಲೋ ಹೇಳು ಅರಿವಿ ಕಪ್ಪನಿ ಹಾಕೋತನ್ನ. ಗರ್ಗದ ಮಡಿವಾಳಜ್ಜ ಯಾವತ್ತೂ ದಿಗಂಬರಿಯಾಗಿರ್ತಿದ್ದಂತ, ಬಟ್ಟೆನ ಹಾಕೋತಿದ್ದಿಲ್ಲ, ಸೋಮ ಒಂದು ಕೈಪ ಅಟ್ಟ ಹಾಕೋತಿದ್ದ, ಯಾವತ್ತು ಕೈಪ ಅಟ್ಟ ಹಾಕೋತಿದ್ದ. ಹೇಳೋ ಗಂಟ್ಯಾ ಕಪ್ಪನಿ ಹಾಕೋತಂತ, ಅರ್ವಿ ಹಾಕೋತನಂತಂದಾಗ, ಯಾಕೋಪ ಎಂದೂ ಅರ್ವಿ ಹಾಕೊಂಡವಲ್ಲ ನೀನು, ಕಪ್ಪನಿ ಹಾಕೊಂಡವಲ್ಲ, ಬರೇ 4 ಬಟ್ ಕೈಪಾದ ಮ್ಯಾಗ ಇರ್ತಿದ್ದಿ, ಇವತ್ತು ಯಾಕೆ ಕಪ್ಪನಿ ಹಾಕೋತಿ, ಯಾಕೆ ಅರ್ವಿ ಹಾಕೋತಿ ಅಂತ ಕೇಳಿದಾಗ ಗರ್ಗದ ಮಡಿವಾಳಜ್ಜ ಹೇಳಿದಂತ, ಒಬ್ಬ ಮನುಷ್ಯ ಬರವದಾನು, ಒಬ್ಬ ಮಹಾ ಮಾನವ ಬರಾಕತ್ತಾನೋ, ಅದಕ್ಕೆ ಅರಿವಿ ಹಾಕೋತಾನ, ಹಂಗೆ ಕುಂಡ್ರಬಾರ್ದು, ಅರಿವಿ ಹಾಕೋತಾನಂತಂದಾಗ, ಯಾವ ಮನುಷ್ಯ ಬರವದಾನ, ಒಬ್ಬ ಮನುಷ್ಯ ಬರವದಾನಂತ ತಿಳ್ಕೊಂಡು ಅರಿವಿ ಹಾಕೋತಿ, ಮತ್ತು ನಾ ನಿಮ್ಮ ಅತ್ತಕ್ಕೆ ದಿವಸ ಅಡ್ಡಾಡ್ತಾನಲ್ಲ, ನಾ ಮನುಷ್ಯ ಅಲ್ಲೇನು? ಗಂಟೆ ಕೇಳ್ದಂತ, ನಾ ಮನುಷ್ಯ ಅಲ್ಲೇನಂತಂದಾಗ, ಮನುಷ್ಯ ನೀ ಅಲ್ಲೋ, ಇನ್ನ ಪಕ್ಕ ಮನುಷ್ಯ ಆಗಿಲ್ಲ ನೀನು. ಮನುಷ್ಯ ಯಾವಾಗಕ್ಕೆ ಅಂದರೆ ಈ ದೇಹ ಎದಕ್ಕೆ ಬಂದದಲ್ಲ ಅದನ್ನು ಮಾಡಿತ್ತು ಅಂತಂದ್ರೆ ಆಗ ಮನುಷ್ಯ, ಇಲ್ಲ ಅಂದ್ರೆ ನೀ ಮನುಷ್ಯ ಅಲ್ಲ. ನಾವಿಲ್ಲಿ ಎದಕ್ಕೆ ಬಂದೀವಂದ್ರೆ ಭಗವಂತನನ್ನು ಒಲಿಸಲಿಕ್ಕೆ ಬಂದೀವಲ್ಲ, ಆ ಭಗವಂತನನ್ನು ನಾವು ಒಲಿಸಿದೀವಂದ್ರೆ ಆಗ ಈ ಮನುಷ್ಯತ್ವಕ್ಕೆ, ಈ ಮನುಷ್ಯ ಶರೀರಕ್ಕೆ ಒಂದು ಕಿಮ್ಮತ್ತು ಬರ್ತದೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಸಿದ್ಧಾರ್ಢರು ಬಂದ್ರಂತ ಗರ್ಗದ ಮಡಿವಾಳಜ್ಜನತ್ತೆ. ಸಿದ್ಧಾರ್ಢರು ಬರೋದು ಅಟ್ಟೆ ತಡಾರಿ, ಹಾದ್ಯಾಗ ಅರ್ಧ ಕಿಲೋಮೀಟ್ರ್ ದಾರ್ಯಾಗ ಹೋಗಿ ಕಾಯ್ಕೋತ ನಿಂತಿದ್ದಂತ ಗರ್ಗದ ಮಡಿವಾಳಜ್ಜ. ಅರ್ಧ ಕಿಲೋಮೀಟ್ರ್ ದಾರ್ಯಾಗ ಹೋಗಿ ಕಾಯ್ಕೋತ ನಿಂತಿದ್ದ. ಸಿದ್ಧಾರ್ಢರು ಬಂದರು, ಮನಗಂಡ ಉದ್ದರು ಸಿದ್ಧಾರ್ಢರು ಎತ್ತರ ನೋಡಾಕ, ಮನಗಂಡ ಉದ್ದ ಕೈಯ. ಸಿದ್ಧಾರ್ಢರು ಕೈಯ ಕಾಲ ಉದ್ದ ಬಾಡ್ರಿ, ಎತ್ತರ ಬಾಡ್ರಿ ಸಿದ್ಧಾರ್ಢರು. ಅವ್ರ ಕೈಯ ಮನಕಾಲ್ ತಳಗ ಬರ್ತಿದ್ವು ಅಂತ, ಅಟ್ಟು ಉದ್ದ ಕೈಯ ಸಿದ್ಧಾರ್ಢರು. ಫೋಟೋದಾಗ ಒಂದು ನೋಡಿ ನೀವು ಎಷ್ಟು ಬೀಸದಾರ ಸಿದ್ಧಾರ್ಢರು. ಮತ್ತು ಮನಗಂಡ ಬಡಕ ಇವರು ಗರ್ಗದ ಮಡಿವಾಳಜ್ಜ. ಕುಡ್ಡ ಮನುಷ್ಯ ಮತ್ತು ಕಣ್ಣಿದ್ದಿದ್ದಿಲ್ಲ ಗರ್ಗದ ಮಡಿವಾಳಜ್ಜಗ ಕಣ್ಣಿದ್ದಿದ್ದಿಲ್ಲ. ಹಾದ್ಯಾಗ ಕಾಯ್ಕೋತ ನಿಂತಾಗ ಸಿದ್ಧಾರ್ಢ ಬಂದ ಅನ್ನೋದು ಗೊತ್ತಾಗಿ, ಸಿದ್ಧಾರೂಢ ಬಂದೇನೋ, ಬಾರೋಯಪ್ಪ ನಿನ್ನ ಸಲಗಿ ಕಾಯಕತ್ತೇನಂತ ತಿಳ್ಕೊಂಡು ಗರ್ಗದ ಮಡಿವಾಳಜ್ಜ ಹಿಂಗೆ ಕೈ ಮಾಡ್ಕೊಂಡು ನಿಂತಾಗ ಸಿದ್ಧಾರ್ಢ ಓಡಿ ಬಂದು ಗರ್ಗದ ಮಡಿವಾಳಜ್ಜನ ತೆಕ್ಕಾದು ತಬ್ಕೊಂಡ ಗರ್ಗದ ಮಡಿವಾಳಜ್ಜನ ಕಣ್ಣಾಗ ನೀರು ಬರಾಕತ್ತಿದ್ವು ಅಂತ. ಗರ್ಗದ ಮಡಿವಾಳಜ್ಜನ ಕಣ್ಣಾಗ ನೀರು ಬರಾಕತ್ತಿದ್ವು ಅಂತ. ಆಗ ಸಿದ್ಧಾರ್ಢರು ಕೇಳಿದ್ರಂತ, ಯಾಕೆ ನಿನ್ನ ಕಣ್ಣಾಗ ನೀರು ಬರಾಕತ್ತಾವ, ಯಾಕೆ ಅಳ್ತೀಯಪ್ಪ ಅಂತ ಕೇಳಿದಾಗ ಗರ್ಗದ ಮಡಿವಾಳಜ್ಜ ಸಿದ್ಧಾರ್ಢಂದು ಹಿಂದೆ ದುಬ್ಬ ಎಲ್ಲ ಕೈಯಾಡಿಸಿ ಒಂದು ಮಾತಂದಂತ, ಸಿದ್ದಪ್ಪ ಎಷ್ಟು ವೈರಾಗ್ಯ ಬಲುತ್ತದೋ ನಿನ್ನ ಹತ್ಯಕ, ನಿನ್ನಂಥ ವೈರಾಗ್ಯವನ್ನು ಜಗತ್ತಿನೊಳಗನ್ನ ಯಾರಲ್ಲಿಯೂ ನೋಡಲಿಲ್ಲಲ್ಲೋ, ಎಷ್ಟು ವೈರಾಗ್ಯ ಬಲುತ್ತದ ನಿನ್ನಲ್ಲಿ ಅಂತ ತಿಳ್ಕೊಂಡ ಗರ್ಗದ ಮಡಿವಾಳಜ್ಜ ಅಂದಂತ ಸಿದ್ಧಾರ್ಢ. ಅಂದ್ರೆ ಅವರು ದುಬ್ಬದಾಗ ಕೈಯಾಡಿಸಿದ್ರೆ ಎಲ್ಲಿ ಕೈಯಾಡಿಸ್ತಿ ಅಲ್ಲಿ ಬರೀ ಎಲುವಿನ ಬರೀ ಎಲುನ ಹತ್ತಿದ್ವತ್ತು, ಒಂದು ಈಟು ಮಾಂಸ ಕಂಡ ಏನೂ ಇಲ್ಲ, ಬರೀ ಎಲುವ ತೊಗಲ ಅಟ್ಟ ಹತ್ತಿದ್ವು ಅಂತ. ಅದನ್ನು ನೋಡಿ ಗರ್ಗದ ಮಡಿವಾಳಜ್ಜ ಅಂದಂತ, ಎಷ್ಟು ವೈರಾಗ್ಯ ಬಲ್ತದೋ ಸಿದ್ದಪ್ಪ, ಬಾಯಪ್ಪ ಅಂತ ಕರ್ಕೊಂಡು ಹೋಗಿ ಗರ್ಗದ ಮಡಿವಾಳಜ್ಜಾರ ಹಿಂಗೆ ಕುಂಡ್ರುದು ಒಂದು ಆಸನಿತ್ತಂತ. ಸಿದ್ಧಾರ್ಢನ ಕೈ ಹಿಡಿದು ಬಡ ಕರ್ಕೊಂಡು ಬಂದು ಸಿದ್ಧಾರ್ಢಲ್ಲಿ ಕುಂಡಿಸಿ, ಇವತ್ತು ನೀ ಶಾಸ್ತ್ರ ಹೇಳು, ಇವತ್ತು ನೀ ಶಾಸ್ತ್ರ ಹೇಳ್ಬೇಕು, ನಿಜಗುಣ ಶಾಸ್ತ್ರ ಹೇಳೋದ್ರೊಳಗೆ ನೀ ಮಹಾನ್ ಪಂಡಿತದಿ ಅಂತ ಕೇಳೇನಿ ನಾನು, ಇವತ್ತು ನೀನು ನಿಜಗುಣ ಶಾಸ್ತ್ರ ನನಗೆ ಹೇಳ್ಬೇಕಂತ ಗರ್ಗದ ಮಡಿವಾಳಪ್ಪಜ್ಜಿ ಕೆಳಗೆ ಕುಂತರ ಸಿದ್ಧಾರ್ಢ ಅಂದಂತ, ಯಪ್ಪ ಮಡಿವಾಳಜ್ಜ
ಕಾಶಿಯೊಳಗೆ 12 ವರ್ಷ ಇದ್ದು ಸಂಸ್ಕೃತ ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ನಾಣಿಯನ್ನು ಪಂಡಿತರನ್ನು ಸೋಲಿಸಿದ ವಿದ್ವಾಂಸ ನೀನು, ನಿನ್ನ ಮುಂದೆ ನಾ ಏನು ಶಾಸ್ತ್ರ ಹೇಳು ಯಪ್ಪ, ನೀನ ಹೇಳು, ನಾ ಕುಂತು ಕೇಳ್ತಾನಂತ ಇವ ಕೆಳಗಿಳಿದು ಬಂದಂತ ಮತ್ತು ಸಿದ್ಧಾರ್ಢನ ಕರ್ಕೊಂಡು ಬಂದು ಮ್ಯಾಲೆ ಕುಂಡ್ರಿಸಿ ನೀನ ಹೇಳ್ಬೇಕು ಇವತ್ತು ನಿಜವನ್ ಶಾಸ್ತ್ರ ಅಂತ ಹೇಳಿ ಮ್ಯಾಲೆ ಕುಂಡಿಸಿ ಸಿದ್ಧಾರ್ಢರ ಕಡೆ 3 ತಾಸು ನಿಜಗುಣ ಶಾಸ್ತ್ರ ಕೇಳಿದ್ರ 3 ತಾಸು ನಿಜಗುಣ ಶಾಸ್ತ್ರ ಕೇಳಿದ ನಂತರ ಏನು ಸಿದ್ಧಾರ್ಢರತಕ್ಕ ನಿಜಗುಣರ ಗ್ರಂಥ ಇತ್ತಲ್ಲ ವೇದಾಂತ ರತ್ನಾಕರ, ಅದನ್ನು ತಗೊಂಡು ತಲೆ ಮೇಲೆ ಇಟ್ಟುಕೊಂಡು ಅರ್ಧ ತಾಸು ಕುಣಿದಾಡಿದ್ರಂತ ನೋಡ್ರಿ ಗರಗದ ಮಡಿವಾಳಜ್ಜ. ಅರ್ಧ ತಾಸು ತಲೆ ಮೇಲೆ ಇಟ್ಟುಕೊಂಡು ನಿಜಗುಂಡ್ರ ಗ್ರಂಥ ಇಟ್ಟುಕೊಂಡು ಕುಣಿದಾಡಿ ಕಡಿಕೆ ಹೇಳದಂತ ಗರಗದ ಮಡಿವಾಳಜ್ಜ, ಸಿದ್ದಪ್ಪ ಸಿದ್ಧಾರೂಢ, ನಾ ಕಾಶಿಗೆ ಹೋಗೋಕ್ಕಿಂತ ಮೊದಲ ಈ ನಿಜಗುಂಡ್ರ ಗ್ರಂಥ ನನಗೆ ಕೊಟ್ಟಿದ್ದಂದ್ರೆ ಕಾಶಿ ಕಡೆ ಮಾರಾಗಿ ಇದನ್ನೂ ಮಾಡ್ತಿದ್ದಿಲ್ಲಲ್ಲೋ ಅಂದ್ರಂತ ಗರಗದ ಮಡಿವಾಳಜ್ಜ. ಅಂದ್ರೆ ನಿಜಗುಂಡ್ರ ಗ್ರಂಥದೊಳಗೆ ಎಷ್ಟು ತಾಕತ್ತಿರ್ಬೇಕು, ಎಷ್ಟು ಶಾಸ್ತ್ರ ಇರ್ಬೇಕು. ಆ ರೀತಿಯೊಳಗೆ ಗರಗದ ಮಡಿವಾಳಜ್ಜ ಸಿದ್ಧಾರ್ಢರಿಗೆ ಒಬ್ಬ ಮಹಾಮಾನವ ಅನ್ಬೇಕಾಗಿತ್ತು. ಅಂದ್ರೆ ಅವರ ಸಿದ್ಧಾರ್ಢರು ಏನು ಮಾಡಿದ್ರು ಅಂತಂದ್ರೆ ಬ್ರಹ್ಮ ತತ್ವವನ್ನು ಪ್ರಾಪ್ತಿ ಮಾಡಿಕೊಂಡಿದ್ರು. ಅಂದಾಗ ಆ ಶರೀರಕ್ಕೆ ಒಂದು ಕಿಮ್ಮತ್ತು ಬಂದಿತ್ತು ತಾಯಂದಿರ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ಮನುಷ್ಯ ದೇಹಕ್ಕೆ ಯಾವಾಗ ಬೆಲೆ ಬರ್ತದಂದ್ರೆ ಇದರೊಳಗೆ ಭಗವಂತನ ಸ್ಮರಣೆ ಇರಬೇಕು. ನಾವು ಎದಕ್ಕೆ ಬಂದೀವಲ್ಲ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದಾಗ ಈ ಮನುಷ್ಯ ದೇಹಕ್ಕೆ ಕಿಮ್ಮತ್ತು ಬರ್ತದ. ಇದೆಲ್ಲ ಯಾರ್ದದ ಅಂತಂದ್ರೆ ಪರಮಾತ್ಮಂದದ, ನಂಬುದೇನೂ ಇಲ್ಲ. ನಾವು ಸೊಮ್ಮಿಲ್ಲೇನಪ್ಪ ಅಂತಂದ್ರೆ ಟೆಂಪ್ರರಿ ಬರುವುದು, ಒಂದಿನ ಇರುವುದು, ಮರುದಿವ್ಸ ನಮ್ಮ ಗಂಟು ನಾವು ಕಟ್ಟುವುದು, ಎಲ್ಲನೂ ಇಲ್ಲಿ ಇಟ್ಟು ಸುಮ್ಮ ಚಂದಂಗೆ ಹೋಗಿಬಿಡೋದು. ಇದು ಪರಮಾತ್ಮನ ಆಸ್ತಿ ಅದ. ನಾವು ಬರುವಾಗ ಯಾರು ಏನೂ ತಂದಿಲ್ಲ. ಮತ್ತು ಯಾರ್ಯಾರು ತಂದಿವೇನ್ರಿ? ಯಾರು ಏನು ತಂದಿರಿ ಹೇಳ್ರಿ ನೋಡೋನು. ನಾವು ಯಾರು ಏನು ತಂದಿಲ್ಲ, ನೀವು ಯಾರು ಏನು ತಂದಿಲ್ಲ. ನಾವು ಬರೋಕ್ಕಿಂತ ಮೊದಲು ಎಲ್ಲನೂ ಇಲ್ಲಿ ಇತ್ತರಿ. ಇದು ನಾವು ಬಂದ ಮೇಲತ್ತ ನಾವು ಏನೂ ಮಾಡಿಲ್ಲ. ಇಲ್ಲಿ ನಾವು ಬರೋಕ್ಕಿಂತ ಮೊದಲು ಆಲ್ರೆಡಿ ಎಲ್ಲ ಇತ್ತ. ನಾವು ಈಗ ಪಂಢರಪುರಕ್ಕೆ ದಿಂಡಿ ಹೊಕ್ಕಿರ್ತದ, ನಮ್ಮೂರ ಮ್ಯಾಗ ಹಾದು ಹೊಂಟಿರ್ತದ. ನಾವು ಸುಮ್ಮ ಹೋಗಿ ಅದ್ರಾಗ ಕೂಡ್ಕೊಳ್ಳೋದಷ್ಟೇ. ಮತ್ತು ನಮ್ಮೂರು ಬಂದ ಕೂಡಲೇ ಅದು ದಿಂಡಿ ಹೊಕ್ಕತಿ, ನಾವು ಈ ಕಡೆ ನಮ್ಮೂರ ಕಡೆ ಬಂದು ಬಿಡೋದು. ಹಂಗೆ ಪರಮಾತ್ಮ ನಾವು ಬರೋಕ್ಕಿಂತ ಮೊದಲು ಎಲ್ಲನೂ ಇಲ್ಲಿ ಇಟ್ಟಾನ, ನಮಗಾಗಿ ಕೊಟ್ಟಾನ. ನಾವು ಇಲ್ಲಿ ಬಂದು ಏನು ಮಾಡ್ಬೇಕಂದ್ರೆ ಎಲ್ಲನೂ ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೋಬೇಕಷ್ಟೇ ರೀ. ಎಲ್ಲನೂ ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೋಬೇಕು. ಇಲ್ಲಿ ನಂದು ಅಂತ ತಿಳ್ಕೊಂಡು ನಾವು ದಿನನಿತ್ಯ ಬಡದಾಟ ಜಗಳಾಟ ಅವನ್ನೆಲ್ಲ ಬಿಟ್ಟು ಇದೆಲ್ಲ ಪರಮಾತ್ಮಂದ ಅದಂತ ತಿಳ್ಕೋಬೇಕು. ಅದು ಹೆಂಗೆ ಕೊಟ್ಟಾನಂದ್ರೆ ಫ್ರೀಯಾಗಿ ಕೊಟ್ಟಾನ್ರಿ ಎಲ್ಲನೂ. ಯಾವುದಕ್ಕೂ ಒಂದು ರೂಪಾಯಿ ತೊಗೊಂಡಿಲ್ಲ ಪರಮಾತ್ಮ, ಯಾವುದಕ್ಕೂ ಒಂದು ರೂಪಾಯಿ ತೊಗೊಂಡಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ ನೋಡ್ರಿ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಣಿ ಮಾನವರ ನೇನೆಂಬಿ ರಾಮನಾಥ. ಎರಡು ಚಂದ ನೋಡ್ರಿ ವಚನ, ಎರಡು ಚಂದ ಬರೀತಾರೆ. ಇಳೆ ನಿಮ್ಮ ದಾನ, ಈ ಭೂಮಿ ನಮಗೆ ದಾನ ರೂಪದಿಂದ ಕೊಟ್ಟಾನ ನೋಡ್ರಿ ಪರಮಾತ್ಮ. ಏನಾರ ರೊಕ್ಕ ತೊಗೊಂಡನ ದೇವ್ರ ತೊಗೊಂಡಿಲ್ಲ, ಇಲ್ಲೇ ಇದ್ದವ್ರ ತಗೋತಾರ. ಮತ್ತು ನಾವು ಹೊಲ ಮಾರಕ್ಕೆ ನಿಂತೀವಂದ್ರೆ ಮತ್ತೊಬ್ಬರು ಅದ್ರ ಕಿಮ್ಮತ್ತು ನಮಗೆ ಕೊಟ್ಟು ತಗೋತಾರೆ, ಅಥವಾ ನಾವಾರ ಅವ್ರಿಗೆ ರೊಕ್ಕ ಕೊಟ್ಟು ನಾವು ತಗೋಬೇಕು. ಆದ್ರೆ ಪರಮಾತ್ಮ ಒಂದು ರೂಪಾಯಿನೂ ತಗೊಂಡಿಲ್ಲ ಈ ಭೂಮಿಗಾಗಿ. ದಾನ ರೂಪದಿಂದ ಫ್ರೀಯಾಗಿ ಕೊಟ್ಟಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಅದರೊಳಗೆ ಬೆಳಿತೀವಲ್ಲ, ಅದರೊಳಗೆ ಕಬ್ಬು ಬೆಳಿತೀವಿ, ಜ್ವಾಳ ಬೆಳಿತೀವಿ, ಗೋಧಿ ಬೆಳಿತೀವಿ ನೋಡ್ರಿ. ಭೂಮಿ ಫ್ರೀಯಾಗಿ ಕೊಡೋದಿಲ್ಲ. ಒಂದು ಕಾಳು ಭೂಮಿಯಾಗ ಹಾಕಿದ್ರೆ ಒಂದು ತೆನಿ 100 ಕಾಳು ತಯಾರು ಮಾಡುತ್ತದೆ. ಹಂಗೆ ಎಷ್ಟು ತೆನಿ ಇರ್ತಾವ, ಎಷ್ಟು ಕಾಳು ಇರ್ತಾವ, ಆ ಭೂಮಿ ತಾಯಿ ಒಂದು ದಿನಾರ ರೊಕ್ಕ ಕೇಳ್ಯಾಳೇನು ಇಲ್ಲ. ಸುಮ್ಮ ನೀವು ಏನು ಮಾಡೋದಂದ್ರೆ ಭೂಮಿಯಾಗ ಹೋಗಿ ತೊಗರಿ ಹಾಕಿ ಬರೋದಷ್ಟೇ. ಒಂದೆರಡು ಸರಿ ನೀರು ಹಾಸೋದು, ಒಂದೆರಡು ಸರಿ ಔಷಧ ಹೊಡಿದು, ಮುಗೀತು. ಚೀಲು ಗಂಟ್ಲೆ ತಂದು ಒಟ್ಟುಕೊಂಡೇ ಬಿಡುದ್ರಿ ಮನ್ಯಾಗ.
ಹೆಂಗೆ ಪ್ರೀ ಕೊಟ್ಟ ನೋಡು ಪರಮಾತ್ಮ. ಅದ ಪರಮಾತ್ಮ ಪ್ರೀ ಕೊಟ್ಟದ್ದು ನೀವು ಮಂದಿಗೆ ಪ್ರೀ ಕೊಡ್ಬೇಕಾದ್ರೆ ಅದರ ಕೂಡ ನಿಮ್ಮ ಜೀವ ಆದಂಗೆ ಆಗುತ್ತದ. ಪರಮಾತ್ಮ ಒಂದು 100 ಚೀಲ ಕೊಟ್ಟಾನ. ನಿಮ್ಮ ಹೊಲ ಅದಾವಲ್ರಿ, ಹೊಲದಾಗ ಬೆಳಿತೀರಲ್ಲ, ನಿಮಗೊಂದು 100 ಚೀಲ, 50 ಚೀಲ, 25 ಚೀಲ ಪರಮಾತ್ಮ ಕೊಟ್ಟಾನ ಭೂಮಿಯಾಗಿಂದ. ಅದರೊಳಗೆ ನೀವು ಒಂದು ಚೀಲ ಯಾರಿಗಾರ ಬಡವರಿಗೆ, ಭಿಕ್ಷುಕರಿಗೆ ದಾನ ಧರ್ಮ ಪುಣ್ಯ ಪರೋಪಕಾರ ನಾವು ಮಾಡಕ್ಕೆ ನಮ್ಮ ಮನಸ್ಸು ಹೆಂಗೆ ಅನಿಸ್ತದ್ರಿ? ಸುಮ್ಮ ಕೊಟ್ಬಿಡು ಅಂತೀವನು. ಭಾಳ ವಿಚಾರ ಮಾಡ್ತೀವಿ ಕೊಡ್ಬೇಕಾದ್ರೆ. ಆದರೆ ಪರಮಾತ್ಮ ವಿಚಾರ ಮಾಡೇನೆ ಇಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಇವೆಲ್ಲ ದಾನ ರೂಪದಿಂದ ನೋಡ್ರಿ. ಸೂರ್ಯ ಮುಂಜಾನೆ ಎದ್ದು ಕೂಡಲೇ ಹೇಳ್ತಾನ್ರಿ, 6 ಗಂಟೆಗೆ ಹೇಳ್ತಾನೆ. ಎದ್ದ ಅಂದ್ರೆ ಬೆಳಕನ ಕೊಟ್ಕೋತ ಚಾಲು ಮಾಡ್ತಾನೆ ನೋಡ್ರಿ. ಎದ್ದ ಅಂದ್ರೆ ಬೆಳಕನ ಚಾಲು ನಿಮಗೆ. ಸಾಯಂಕಾಲ 6 ಗಂಟೆ ತನಕನೂ ಬೆಳಕ ಕೊಡ್ತಾನೆ ನಿಮಗೆ. 7 ಗಂಟೆಗೆ ಕತ್ಲಾದ ಕೂಡಲೇ ಮನ್ಯಾಗ ಲೈಟ್ ಹಚ್ಕೋತೀರಿ. ಕತ್ಲಾದಿಂದ ಮನ್ಯಾಗ ಲೈಟ್ ಹಚ್ಕೋತೀರಿ. ಲೈಟ್ ಅದು ಎಷ್ಟು ಟೈಮ್ ಹಚ್ತೀರಿ ಅಂತಂದ್ರೆ, ಬಹಳ ಆದ್ರೆ 11ಕ್ಕೆ ಆರಿಸ್ಬಿಡ್ತೀರಿ. 7ರಿಂದ 8, 9, 10, 11 4 ತಾಸು ಲೈಟ್ ಹಚ್ಕೋತೀರಿ, ಬರೀ ಬೆಳಕ ಮಾಡ್ಕೋತೀರಿ. ಏನೂ ಅದು ಸೂರ್ಯ ಇಲ್ಲದಕ್ಕೆ. 7 ಗಂಟೆಗೆ ಮುಣುಗ್ತಾನ, 7 ಗಂಟೆಗೆ ಲೈಟ್ ಹಚ್ಚಿ ಬೆಳಕ ಮಾಡ್ಕೋತೀರಿ, 11 ಗಂಟೆಗೆ ಆರಿಸ್ತೀರಿ. 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕೆ ಒಂದು ತಿಂಗಳಿಗೊಮ್ಮೆ ನಿಮ್ಮ ಮನೆಗೆ ಒಬ್ಬ ಬಿಲ್ ಕಲೆಕ್ಟರ್ ಒಂದು ಖರೀದಿ ಇಟ್ಟದ್ದು ಮಷಿನ್ ತೊಗೊಂಡು ಡ್ರರ್ ಅಂತ ನಿಮ್ಮ ಮನೆ ಮುಂದೆ ಬಂದು ನಿಂದಿರ್ತಾನ. ಬರ್ತಾರಿಲ್ರಿ ಕರೆಂಟ್ ಬಿಲ್ನವ್ರು? ಬಹುತೇಕ ಈಗ ಫ್ರೀ ಇರಬೇಕು ಬಿಡ್ರಿ. ಒಂದು ತಿಂಗಳಿಗೆ ಇಷ್ಟು ಬಿಲ್ ಆಯ್ತು ಅಂತ ತಿಳ್ಕೊಂಡ, ತಿಂಗಳಿಗೆ 600, 500, 700, 800, 1000 ತನಕ ಬರೀ 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕೆ ರೀ. ಬರೀ 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕೆ ತಿಂಗಳಿಗೆ 600-700 ರೂಪಾಯಿ ಬಿಲ್ ತುಂಬುತ್ತೀವಿ. ಮುಂಜಾನೆ 6ರಿಂದ ಸಾಯಂಕಾಲ 6 ತನಕ ಸೂರ್ಯ ಬೆಳಕ ಕೊಡ್ತಾನಲ್ಲ, ಒಂದು ದಿನಾರ ನಿಮ್ಮ ಮನೆ ಬಾಗಲ ಮುಂದೆ ನಿಂತು ಡ್ರರ್ ಅಂತ ನಮ್ಮ ಬಿಲ್ ತೆಗೆದು ಕೊಡ್ರತಂತ ನಾನು ಸೂರ್ಯ ಅಂದಾನ ಒಂದು ದಿನಾರ ಇಲ್ಲ. ಪರಮಾತ್ಮ ನಿಮಗೆ ದಾನ ರೂಪದಿಂದ ಪ್ರಿಯಾಗಿ ಕೊಟ್ಟಾನ. ನೀರು ಹರಿತಾವ ನೋಡ್ರಿ. ಇವೆಲ್ಲ ಉಪಕಾರ ಮಾಡ್ಯಾವ, ನಮಗೆ ಭಾಳ ಉಪಕಾರ ಮಾಡ್ಯಾವ. ಎಲ್ಲನೂ ಫ್ರೀ. ಆದ್ರೆ ಅವತರನ್ನ ತಗೊಂಡು ನಾವೇನಪ್ಪ ಅಂತಂದ್ರೆ ಮತ್ತು ಅವರಿಗೆ ಉಪಕಾರ ಮಾಡೋದಿಲ್ಲ. ಆ ರೀತಿಯೊಳಗೆ ಮನುಷ್ಯ ದೇಹ ಬಂದ ಬಳಿಕ ಪರಮಾತ್ಮ ಈ ದೇಹವನ್ನೇನು ಕೊಟ್ಟಾನಲ್ಲ, ಇದನ್ನು ಎದಕ್ಕೆ ಉಪಯೋಗ ಮಾಡ್ಬೇಕು ನಾವು? ಇದನ್ನು ಎಷ್ಟು ದಿನ ಬದುಕಿಸ್ಬೇಕು ನಾವು? ಇದನ್ನು ಪರಮಾತ್ಮ ಎದರ ಸಲುವಾಗಿ ಕೊಟ್ಟಾನ? ಮನುಷ್ಯನಾಗಿ ನಾವು ಹುಟ್ಟಿ ಬಂದೀವಲ್ಲ, ಎದರ ಸಲುವಾಗಿ ಬಂದೀವಿ ನಾವು? ಮನುಷ್ಯನಾಗಿ ನಾವು ಹುಟ್ಟಿ ಬಂದದ್ದು ಎದಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಬರೀ ಗಂಡಗೆ ಮಾಡ್ಕೊಳ್ಳೋಕೆ ನಾವು ಹುಟ್ಟಿ ಬಂದಿಲ್ಲ, ಬರೀ ಹೆಂಡತಿಗೆ ಮಾಡ್ಕೊಳ್ಳೋಕೆ ಹುಟ್ಟಿ ಬಂದಿಲ್ಲ, ಬರೀ ರೊಕ್ಕ ಗಳಿಸೋಕೆ ನಾವು ಹುಟ್ಟಿ ಬಂದಿಲ್ಲ. ಈ ಪರಮಾತ್ಮ ರತ್ನ ಮೌಕ್ತಿಕ ದಚ್ಚು ಕೂಡಲ ಸಂಗಮ ದೇವ ಅಂದಂಗ ಈ ಶರೀರವನ್ನು ಎದಕ್ಕೆ ಕೊಟ್ಟನಂತಂದ್ರೆ, ಈ ಶರೀರದಿಂದ ಇದು ಹೋಗೋದ್ರೊಳಗಾಗಿ ಆ ಪರಮಾತ್ಮನನ್ನು ಒಲಿಸಿಕೋರಿ ಅಂತ ಕೊಟ್ಟಾನ ಈ ದೇಹವನ್ನು. ಭಗವಂತನನ್ನು ಪ್ರಾಪ್ತಿ ಮಾಡಿಕೋರಂತ ತಿಳ್ಕೊಂಡು ಈ ದೇಹವನ್ನು ಕೊಟ್ಟಾನ. ಅಷ್ಟೇ ಅಲ್ಲ, ನಾವು ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಅವನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ. ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ ನಾವು. ಏನಂತ? ಹೇ ದೇವರ, ಹೇ ಪರಮಾತ್ಮ, ಈ ತಾಯಿ ಗರ್ಭದೊಳಗಿಂದ ನನ್ನ ಹೊರಗೆ ಹಾಕಿಬಿಡಪ್ಪ, ಭಾಳ ತ್ರಾಸಾಗತ್ತದ ನನಗಿಲ್ಲಿ. ನಾವೆಲ್ಲ ಅಲ್ಲಿ ಕುತ್ಕೊಂಡು ಬೇಡಿದವರೇ, ತಾಯಿ ಗರ್ಭದೊಳಗೆ ಕುತ್ಕೊಂಡು ದೇವರಿಗೆ ಬೇಡಿವಂತ ನಾವು. ಏನಂತ ಬೇಡಿವಂದ್ರೆ, ಈ ತಾಯಿ ಗರ್ಭದೊಳಗೆ ಭಾಳ ತ್ರಾಸದಪ್ಪ, ಭಾಳ ನೋವದ, ನಮ್ಮನ್ನ ಹೆಂಗಾರ ಮಾಡಿ ಈ ತಾಯಿ ಗರ್ಭದಿಂದ ಲಗುಟ ಹೊರಗೆ ಹಾಕಂತ ತಿಳ್ಕೊಂಡ ಪ್ರತಿನಿತ್ಯ ಪರಮಾತ್ಮನನ್ನು ಬೇಡಿವಂತ. ಯಾಕಂದ್ರೆ ತಾಯಿ ಗರ್ಭದೊಳಗೆ ಭಾಳ ತ್ರಾಸದ ರೀ, ಭಾಳ ನೋವದ. ಎಷ್ಟು ದಿವಸ ಕುಂಡಿರ್ಬೇಕ್ರಿ ತಾಯಿ ಗರ್ಭದೊಳಗೆ? 9 ತಿಂಗಳು ಕುಂಡಿರ್ಬೇಕು. ನಾವೆಲ್ಲ ಕೂತು ಬಂದವ್ರೆ. ತಾಯಿ ಗರ್ಭದೊಳಗೆ 9 ತಿಂಗಳು ಕುಂಡಿರ್ಬೇಕು. ಅದು 9 ತಿಂಗಳು ಹೆಂಗೆ ಕುಂಡಿರ್ಬೇಕಂದ್ರೆ ಶಾಸ್ತ್ರದೊಳಗೆ ಬರೀತಾರೆ, ಕುಕ್ಕುಟ ಆಸನದೊಳಗೆ ಕುಂಡಿರ್ಬೇಕಂತ.
ಕುಕ್ಕುಟಾಸನದೊಳಗೆ. ಕುಕ್ಕುಟ ಅಂದ್ರೆ ಕೋಳಿ ಅಥವಾ ಕೋಳಿ ತತ್ತಿ ಅಂಡಾಕಾರದೊಳಗೆ. ನೀವೆಲ್ಲರ ಹಾಸ್ಪಿಟಲ್ಕ್ಕೆ, ಡೆಲಿವರಿ ಹಾಸ್ಪಿಟ್ಲ್ ಇರ್ತಾವಲ್ಲ, ಅಲ್ಲಿ ಹೋಗಿ ನೋಡಿದ್ರಂದ್ರೆ ಬಾಗಲ ಮ್ಯಾಗ ಒಂದು ಚಿತ್ರ ಇರ್ತದೆ ನೋಡ್ರಿ, ತಾಯಿ ಚಿತ್ರ ಇರ್ತದೆ, ತಾಯಿ ಗರ್ಭದ್ದು. ಆ ತಾಯಿ ಗರ್ಭದೊಳಗೆ ಒಂದು ಕೂಸಿನ ಮಾಡಿರ್ತಾರೆ, ಆ ಕೂಸು ಹೆಂಗೆ ಮುದ್ದೆಯಾಗಿ ಕೂತಿರ್ತದೆ ನೋಡ್ರಿ. ಕುಕ್ಕುಟಾಸನ ಅಂದ್ರೆ ಇವೆರಡು ಮನ್ಕಾಲು ಮ್ಯಾಲ ತೊಗೋಬೇಕಂತಾರೆ. ಹಿಂಗೆ ಎರಡು ಮನ್ಕಾಲು ತೊಗೊಂಡು ಇಲ್ಲಿ ತಕ ಬರ್ಬೇಕು, ಅವು ಈ ಮುಂಡಿ ತಕ ಮನ್ಕಾಲು ಬರಬೇಕು. ಈ ಎರಡು ಮನ್ಕಾಲ ಸಂಧ್ಯಾಗ ಈ ಮನ್ಕಯ್ಯ ಹಿಂಗೆ ಇಡ್ಬೇಕು. ಈ ಮನ್ಕಯ್ಯ ಸಂಧ್ಯಾಗ ತಲೆ ಇಡ್ಬೇಕು ಹಿಂಗೆ. ಇದು ಕುಕ್ಕುಟಾಸನ ಅಂತ. ಹಿಂಗೆ ಮುದ್ದೆಯಾಗಿ ಕುಂಡಿರ್ಬೇಕು 9 ತಿಂಗಳ. ತಾಯಿ ಗರ್ಭದೊಳಗೆ ಹಿಂಗೆ 9 ತಿಂಗಳು ಮುದ್ದೆಯಾಗಿ ಕುಂಡಿರ್ಬೇಕು. ಈಗ ನಿಮಗೆ ಹೆಂಗೆ ಬೇಕು ಹಂಗೆ ಕೂತಾರೆ ನೀವು. ನಾವು ಹಿಂಗೆ ಕುಂಡಿರ್ಬೇಕು ನೋಡ್ರಿ ಅಂತ ನಾವೇ ನಿಮಗೇನು ಹೇಳಿಲ್ಲ. ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ. ನೀವು ಹಿಂಗೆ ಎಟೋ ತಕ ಕುಂಡಿರ್ತೀರಿ, ಚಪ್ಪಗಲ್ ಹಾಕ್ಕೊಂಡು ಕೂತೀರಿ. ಹಿಂಗೆ ಎಟೋ ತಕ ಕುಂಡಿರ್ತೀರಿ. ಭಾಳ ಆದ್ರೆ 1 ತಾಸು ಕುಂಡಿರ್ತೀರಿ. 1 ತಾಸಿನ ಮ್ಯಾಲತ್ತ ನಾ ಲಘು